ಯಪ್ಪ ಏನ್ ಗುರು ಇದು ನಿನ್ನೆ ಮ್ಯಾಚು ಸೈಕ್ ಮಾಡಕ್ ಬಿಟ್ಟಿದ್ದಾರೆ. ನಿಜವಾಗ್ಲೂ ನಿನ್ನೆ ಮ್ಯಾಚ್ ನಾನು ಮಿಸ್ ಮಾಡ್ಕೊಂಡು ಏನಕ್ಕೆ ಅಂದ್ರೆ ನಿನ್ನೆ ಮ್ಯಾಚ್ ನೋಡಕ್ಕಾಗಲ್ಲ, ಔಟ್ ಸೈಡ್ ಹೋಗ್ಬಿಟ್ಟಿದ್ದೆ. ಬಟ್ ಹೊರಗಡೆ ಸ್ಕೋರ್ ನ ನೋಡ್ತಿದ್ದೆ. ಅಭಿಷೇಕ್ ಶರ್ಮನ್ ಬ್ಯಾಟಿಂಗ್ ನೋಡ್ಬೇಕಾದ್ರೆ ನಿಜವಾಗ್ಲೂ ಒಂದ್ ರೌಂಡ್ ಕಂಗಲ್ ಆಗೋಗ್ಬಿಟ್ಟೆ ಗುರು. 20 ಬಾಲಿಗೆ 67 ರನ್ ಸಮಥಿಂಗ್ ಹೊಡೆದಿರುವಂತದ್ದು. ನೆಕ್ಸ್ಟ್ ಲೆವೆಲ್ ಅಲ್ಲಿ ಬ್ಯಾಟಿಂಗ್ ಆಡಿರೋದು ನಿನ್ನೆ. ನಿಜವಾಗ್ಲೂ ನಿನ್ನೆ ಫೀಲ್ಡ್ ಅಲ್ಲಿ ನ್ಯೂಜಿಲೆಂಡ್ ಪ್ಲೇಯರ್ಸ್ ಅಂತ ಫುಲ್ ನಾವೇ ಇಲ್ಲಿ ಕಂಗಲ್ ಆಗಿದೀವಿ ಅಂದ್ರೆ ನ್ಯೂಜಿಲೆಂಡ್ ಪ್ಲೇಯರ್ಸ್ ಕೇಳಿರ್ತೀರಾ. ಕೇವಲ 153 ಟಾರ್ಗೆಟ್ ಅನ್ನ ಕೂಡ ಕೊಟ್ರು. ಇದು ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ನಾನು ನಿಮಗೆ ಮಾರ್ನಿಂಗ್ ಅನಾಲಿಸಿಸ್ ವಿಡಿಯೋ ಕೂಡ ಮಾಡಿ ಹಾಕಿದ್ದೆ. ಇದು ಗುವಾಹಟಿ ಪಿಚ್ ಕೂಡ ಆಗಿದೆ. ಅದಾದ್ಮೇಲೆ ಚೇಸಿಂಗ್ ಗೆ ಹೇಳಿ ಮಾಡ್ತಾರ ಪಿಚ್ ಕೂಡ ಆಗಿದೆ. ಅದಾದ್ಮೇಲೆ ಬ್ಯಾಟ್ಸ್ಮನ್ಸ್ ಗಳು ಒಂದ್ಸಲಿ ಸೆಟ್ ಆಗ್ಬಿಟ್ರು ಅಂದ್ರೆ ಶಾರ್ಟ್ ಬೌಂಡ್ರೀಸ್ ಇರೋದ್ರಿಂದ ಚೆಚ್ಚಿ ಬಿಸಾಕ್ ಬಿಡ್ತಾರ ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ನಿನ್ನೆ ಆಗಿರುವಂತದ್ದು. ಯಪ್ಪ ನಿನ್ನೆ ಜಸ್ಟ್ ಸ್ಕೋರ್ ಅನ್ನ ನೋಡ್ತಾ ಇದ್ದೀನಿ ಅಷ್ಟೇ, ಮ್ಯಾಚ್ ನೋಡಕ್ ನಂಗೆ ಆಗ್ಲಿಲ್ಲ. ನಿನ್ನೆ ಬೆಳಗ್ಗೆ ಬಂದು ಹೈಲೈಟ್ಸ್ ನೋಡ್ತಾ ಇದ್ದೀನಿ. ಮಾತೆದ್ದಿರ 6-4 ಒಂಥರ ಲೈವ್ ಮ್ಯಾಚ್ ಮೋಸ್ಟ್ಲಿ ಹಂಗೆ ಇತ್ತು ಅನ್ಸುತ್ತೆ, ಹೈಲೈಟ್ಸ್ ತರನೇ ಇತ್ತು ಅನ್ಸುತ್ತೆ. ಏನ್ ಗುರು ಆಡಿರೋದು ನಿನ್ನೆ. ನಿಜವಾಗ್ಲೂ ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ನ್ಯೂಜಿಲೆಂಡ್ ಅವರು ಸ್ವಲ್ಪನಾದ್ರು ಫೈಟ್ ಕೊಡ್ತಾರ ಅನ್ಕೊಂಡಿದ್ರೆ, ಇವ್ರು ನೋಡ್ರೆ ಹೀನವಾಗಿ ಸ್ವಲ್ಪ ಬಿಟ್ಟಿದ್ರೆ. ಏನಕ್ಕೆ ಅಂದ್ರೆ ಅವ್ರಿಗೆ ನಿನ್ನೆ ಒಂಥರ ಡೂ ಆರ್ ಡೈ ಮ್ಯಾಚ್ ತರ ಇತ್ತು. ನಾನು ವಿನ್ ಆಗಿದ್ರು ಅಂದ್ರೆ 2 ಮ್ಯಾಚ್ ಕಂಟಿನ್ಯೂಸ್ ಆಗಿ ವಿನ್ ಆಗ್ಬೇಕಿತ್ತು. ನಿನ್ನೆ ಅವರು ಲಾಸ್ ಕೂಡ ಮಾಡ್ಕೊಂಡಿದ್ದಾರೆ. ಬಟ್ ಈಗ ಸೀರೀಸ್ ನಮ್ಮ ಇಂಡಿಯಾ ಕಡೆ ಕೂಡ ಆಗಿರೋದ್ರಿಂದ ನೆಕ್ಸ್ಟ್ ಅವರು ವಿನ್ ಆಗ್ಲಿ ಬಿಡ್ಲಿ ಅದು ಮ್ಯಾಟರ್ ಆಗೋದಿಲ್ಲ. ಈ T20 ಸೀರೀಸ್ ಈಗ ಫೈನಲ್ ಆಗಿ ನಮ್ಮ ತೆಕ್ಕೆಗೆ ಬಂದಿರುವಂತದ್ದು. ಹಾಗಾದ್ರೆ ನಿನ್ನೆ ಮ್ಯಾಚ್ ಮತ್ತೆ ಏನಾಯ್ತು, ಯಾವ ತರ ಆಯ್ತು ನೋಡ್ತಾ ಹೋಗೋಣ. ವಿಡಿಯೋ ಲೇಟ್ ಆಗಿ ಬಂತು, ಸಾರಿ. ಇನ್ನ ಈ ರೀತಿ ಆಗೋದಿಲ್ಲ. ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಹೊಡಿರಿ ಒಂದು ಲೈಕ್ ಅನ್ನ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಮುಂದೆ ನೋಡ್ತಾ ಇರಬಹುದು. ಗುರು ನಿನ್ನೆ ನಾನು ನಿಮ್ಗೆ ಅನಾಲಿಸಿಸ್ ವಿಡಿಯೋದಲ್ಲಿ ಕೂಡ ಹೇಳಿದೆ, ಇದು ಪಿಚ್ ಗುವಾಹಟಿ ಕೂಡ ಆಗಿದೆ. ಅದಾದ್ಮೇಲೆ ಫಸ್ಟ್ ಇಲ್ಲಿ ಯಾರು ಟಾಸ್ ಅನ್ನ ವಿನ್ ಆಗ್ತಾರೆ, ಆಲ್ಮೋಸ್ಟ್ ಚೇಸಿಂಗ್ ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಂತ. ಏನಕ್ಕೆ ಅಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ತುಂಬಾ ಈಸಿ ಕೂಡ ಆಗುತ್ತೆ ಡ್ಯೂ ಸಖತ್ತು ಬೀಳೋದ್ರಿಂದ ಅಂತ. ಹಾಗಾಗಿ ನಿನ್ನೆ ಅದನ್ನ ಪ್ರೂವ್ ಕೂಡ ಮಾಡಿದ್ರೆ ಇಂಡಿಯಾದವರು. ನಿನ್ನೆ ಫಸ್ಟ್ ಇನ್ನಿಂಗ್ಸ್ ನ್ಯೂಜಿಲೆಂಡರ್ ಕೂಡ ಮಾಡಿದ್ರು. ಈ ನ್ಯೂಜಿಲೆಂಡ್ ಓಪನರ್ಸ್ ಗೆ ಏನಾಗಿದೆ ಗೊತ್ತಿಲ್ಲ, ಅವರು ಬರೀ ಫ್ಲಾಪ್ ಮೇಲೆ ಫ್ಲಾಪ್ ಆಗ್ತಾ ಇದಾರೆ. ಕಾನ್ವೆ ಅಂತೂ ಆಡ್ತಾನೆ ಇಲ್ಲ, ಚೇಂಜ್ ಮಾಡಿ ಬೇರೆ ಪ್ಲೇಯರ್ ನ ಹಾಕೊಳ್ಳೋದು ಒಳ್ಳೇದು. ಇನ್ನೇನು ಹಾಕೊಂಡ್ರು ಬಿಟ್ರು ಯೂಸ್ ಇಲ್ಲ. ಅದಾದ್ಮೇಲೆ ನೋಡ್ಬೋದು ಇಲ್ಲಿ ಕಾನ್ವೆ ಕೇವಲ ಒಂದೇ ಒಂದು ರನ್ನಿಗೆ ಔಟ್ ಆಗಿರುವಂತದ್ದು. ಅದಾದ್ಮೇಲೆ ಸಫರ್ ಕೂಡ ಅಷ್ಟೇ ಕೇವಲ 12 ರನ್ಗೆ ಔಟ್ ಕೂಡ ಆಗಿರುವಂತದ್ದು. ನಾನು ನಿಮ್ಗೆ ಅನಾಲಿಸಿಸ್ ವಿಡಿಯೋ ಕೂಡ ಹೇಳಿದ್ದೆ, ಯಾಕೋ ನ್ಯೂಜಿಲೆಂಡ್ ಟೀಮ್ ಅವರು ಓಪನಿಂಗ್ ಅಲ್ಲಿ ಸಖತ್ ಸ್ಟ್ರಗಲ್ ಕೂಡ ಮಾಡ್ತಾರೆ. ಆಡಿದ್ರೆ ಮಿಡಲ್ ಆರ್ಡರ್ಸ್ ಬ್ಯಾಟ್ಸ್ಮನ್ ಆಡ್ತಿದ್ದಾರೆ. ಅದ್ ಬಿಟ್ರೆ ಫಸ್ಟ್ ಗೆ ಬರೋ 3 ಜನ ಕೂಡ ಫ್ಲಾಪ್ ಆಗ್ತಿದ್ದಾರೆ. ರಚಿನ್ ರವೀಂದ್ರ ಸ್ವಲ್ಪ ಲಾಸ್ಟ್ ಮ್ಯಾಚ್ ಆಡಿದ್ರು. ಬಟ್ ಸ್ಟಾರ್ಟಿಂಗ್ ಕಾನ್ವೆ ಅಂತೂ ಅವತ್ತಿಂದ ಓಡಿಯಿಂದ ಕೂಡ ಅಷ್ಟೇ ಪರ್ಫಾರ್ಮೇ ಮಾಡ್ತಾ ಇಲ್ಲ, ಏನಾಗಿದೆ ಗೊತ್ತಿಲ್ಲ. ಅದಾದ್ಮೇಲೆ ಸಫರ್ಡ್ ಕೂಡ ಅಷ್ಟೇ 12ಕ್ಕೆ ಔಟ್. ಅದಾದ್ಮೇಲೆ ರಚಿನ್ ರವೀಂದ್ರ ಕೂಡ ನಿನ್ನೆ ಮ್ಯಾಚ್ ಅಲ್ಲಿ ಫ್ಲಾಪ್ ಕೂಡ ಆಗ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಗ್ಲೇನ್ ಫಿಲಿಪ್ಸ್ ಒಬ್ರೆ ನಿನ್ನೆ ಆಡಿರೋದು ಚೆನ್ನಾಗಿ, ಸ್ವಲ್ಪ ಗ್ಲೇನ್ ಫಿಲಿಪ್ಸ್ ಮತ್ತೆ ಚಾಪ್ಮನ್ ನಿಂತ್ಕೊಂಡು ಆಡಿರೋದಕ್ಕೆ ಇಷ್ಟು ಸ್ಕೋರ್ ಬಂದಿದೆ. ಇಲ್ಲಾಂದ್ರೆ ಅದು ಕೂಡ ಆಗಿ ಇನ್ನೂ ಹೀನವಾಗಿ ಸೋತಾಗ್ಬಿಡೋರು ನ್ಯೂಜಿಲೆಂಡ್ ಅವರು. ನೋಡ್ಬೋದು ಗುರು, ಇಲ್ಲಿ 40 ಬಾಲಿಗೆ 48 ರನ್ ಹೊಡೆದಿರುವಂತದ್ದು. ಮತ್ತೆ ಚಾಪ್ಮನ್ ಕೂಡ ಅಷ್ಟೇ 23 ಬಾಲಿಗೆ 32 ರನ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಡಾರ್ಲಿ ಮಿಚೆಲ್ ಕೂಡ ನಿನ್ನೆ ಪರ್ಫಾರ್ಮ್ ಕೂಡ ಮಾಡಿಲ್ಲ. ಡಾರ್ಲಿ ಮಿಚೆಲ್ ಏನಾಯ್ತು ಗೊತ್ತಿಲ್ಲ, ಓಡಿಯಲ್ಲಿ ಹುಚ್ಚು ನಾಯಿ ಹೊಡೆದಂಗೆ ಹೊಡೆದಿದ್ದ ಮಂಚ. ಈಗ ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ ನೋಡಲಿಲ್ಲ, ಒಂದೇ ಮ್ಯಾಚ್ ಅನ್ನು ಆಡಿದ್ರು ಅನ್ಸುತ್ತೆ. ಅದಾದ್ಮೇಲೆ ಈ ಮ್ಯಾಚ್ ಕೂಡ ಅಷ್ಟೇ ಫ್ಲಾಪ್ ಕೂಡ ಆಗಿದ್ದಾರೆ. ಮತ್ತೆ ಮಿಚೆಲ್ ಸ್ಯಾಂಟ್ನರ್ ಸ್ವಲ್ಪ ಆಡ್ಕೊಡ್ತಿದ್ದಾರೆ ಅವರು. ಮೇಲ್ಗಡೆ ಸ್ಕೋರ್ ಬರಲಿಲ್ಲ ಅಂದ್ರೆ ಕೆಳಗಡೆ ಅವರವರು ಆಡ್ಲೇಬೇಕಲ್ಲ, ಕ್ಯಾಪ್ಟನ್ ಬೇರೆ. ಸೊ ಇಲ್ಲಾಂದ್ರೆ ಮರ್ಯಾದೆ ಹೋಗೋ ಪ್ರಶ್ನೆ ಕೂಡ ಆಗುತ್ತೆ. 17 ಬಾಲಿಗೆ 27 ರನ್ ಕೂಡ ಹೊಡೆದಿದ್ದಾರೆ. ಅದಾದ್ಮೇಲೆ ಕೆಳಗಡೆ ಇನ್ಯಾರು ಕೂಡ ಪರ್ಫಾರ್ಮ್ ಇಲ್ಲ. ಅದಾದ್ಮೇಲೆ ನಮ್ಮ ಇಂಡಿಯನ್ ಟೀಮ್ ಕಡೆ ಬರೋದಾದ್ರೆ ಸ್ವಲ್ಪ ಹೊಡ್ಸ್ಕೊಂಡಿದ್ದಾರೆ, ಸ್ವಲ್ಪ ಕಂಟ್ರೋಲ್ ಕೂಡ ಮಾಡಿದ್ದಾರೆ. ಯಾರು ಜಾಸ್ತಿ ಹೊಡ್ಸ್ಕೊಂಡಿದ್ದಾರೆ ಅಂದ್ರೆ ಹರ್ಷಿತ್ ರಾಣಾ ಒಂದು ವಿಕೆಟ್ ಅನ್ನ ತೆಗೆದು 35 ರನ್ ಕೂಡ ಹೊಡ್ಸ್ಕೊಂಡಿದ್ದಾರೆ. ಅದಾದ್ಮೇಲೆ ಕುಲ್ದೀಪ್ ಯಾದವ್ ಅಂತೂ ನಿನ್ನೆ ಸರಿಯಾಗಿ ಹೊಡ್ಸ್ಕೊಂಡಿದ್ದಾರೆ. ಕೇವಲ 3 ಓವರ್ ಅಲ್ಲಿ 32 ರನ್ ಕೂಡ ಹೊಡ್ಸ್ಕೊಂಡಿರುವಂತದ್ದು. ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯಗೆ 2 ವಿಕೆಟ್ ಮತ್ತೆ ರವಿ ಬಿಷ್ಣೋಯ್ಗೆ 2 ವಿಕೆಟ್. ಗುರು ನಿನ್ನೆ ಅನಾಲಿಸಿಸ್ ವಿಡಿಯೋದಲ್ಲಿ ಇದನ್ನ ಕೂಡ ಹೇಳಿದೆ, ಜಸ್ಪ್ರೀತ್ ಬುಮ್ರಾನ ಹಾಕೊಂಡ್ರು ಅಂದ್ರೆ ವಿಕೆಟ್ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ. ನೋಡ್ಬೋದು 3 ವಿಕೆಟ್ ಕೂಡ ಬಿದ್ದಿದೆ. ಅದಾದ್ಮೇಲೆ ಫಾಸ್ಟ್ ಬೌಲರ್ಸ್ಗೆ ಹೆಲ್ಪ್ ಕೂಡ ಆಗುತ್ತೆ ಅಂತ ಕೂಡ ಹೇಳಿದ್ದೆ. ಹಾಗಾಗಿ ನೋಡ್ಬೋದು ಹರ್ಷಿತ್ ರಾಣಾಗೆ ಫಸ್ಟ್ ವಿಕೆಟ್ ಕೂಡ ಬಿದ್ದಿದೆ. ಅದಾದ್ಮೇಲೆ ಬುಮ್ರಾನ್ ಕೂಡ ವಿಕೆಟ್ ಬಿದ್ದಿದೆ. ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ಕೂಡ ವಿಕೆಟ್ ಬಿದ್ದಿರುವಂತದ್ದು. ಅದಾದ್ಮೇಲೆ ಟೋಟಲ್ ಗೆ ನ್ಯೂಜಿಲೆಂಡ್ ಅವರು 153 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು, 9 ವಿಕೆಟ್ ಅನ್ನ ಲಾಸ್ ಮಾಡ್ಕೊಂಡು. ಅದಾದ್ಮೇಲೆ ಈ ಕಡೆ ತಗೊಳ್ಳಿ ಕೇವಲ ಏನು ಅನ್ನೋದೇ ಗೊತ್ತಾಗ್ತಿಲ್ಲ ಅವರು. ಕೇವಲ 10 ಓವರ್ಗೆ ಮ್ಯಾಚ್ ಮುಗಿಸಿರೋದು ನಿನ್ನೆ ಇಂಡಿಯಾದವರು. ಕಡಿಮೆ ಆಯ್ತಾ ಯಪ್ಪ. ಸ್ಯಾಮ್ಸನ್ ಅಂತೂ ಫ್ಲಾಪ್ ಬಿಡಿ. ಅದಾದ್ಮೇಲೆ ಅಭಿಷೇಕ್ ಶರ್ಮಾ, ಆದ್ಮೇಲೆ ಇಶಾನ್ ಕಿಶನ್, ಸೂರ್ಯಕುಮಾರ್ ಯಾದವ್ ಟಾಪ್ ನಾಶ್ ಬ್ಯಾಟಿಂಗ್ ಮಾತ್ರ. ನಿನ್ನೆ ಅಭಿಷೇಕ್ ಶರ್ಮಾ ಅಂತೂ ಕೇಳಂಗೆ ಇಲ್ಲ, ಅರ್ಧ ಮ್ಯಾಚ್ ನ ಎಂಡ್ ಮಾಡಿರೋದೆ ಅಭಿಷೇಕ್ ಶರ್ಮಾ ನಿನ್ನೆ. ನಿಜವಾಗ್ಲೂ ನಂಗೆ ಸಫರ್ ಪಡ್ತಿದ್ರೆ ಮ್ಯಾಚ್ ನ ಮಿಸ್ ಮಾಡ್ಕೊಂಡಲ್ಲ ಅಂತ. ಇಲ್ಲಿ ನೋಡ್ಬೋದು 20 ಬಾಲಿಗೆ 68 ರನ್ ಅಂದ್ರೆ ಕಡಿಮೆ ಆಯ್ತಾ ಗುರು. 7 4 5 6 340 ಸ್ಟ್ರೈಕ್ ರೇಟ್ ಅಲ್ಲಿ ಗೇಮ್ ಅನ್ನು ಆಡಿರುವಂತದ್ದು. ಯಪ್ಪ ಚಿಂದಿ ಮಾತ್ರ. ಅದಾದ್ಮೇಲೆ ಥರ್ಡ್ ಬ್ಯಾಟ್ಸ್ಮನ್ ಆಗಿ ಇಶಾನ್ ಕಿಶನ್ ಕೂಡ ಬಂದಿದ್ದಾರೆ. ಅವರು ಕೂಡ ಚೆಚ್ಚಿ ಬಿಸಾಕ್ಬಿಟ್ಟಿದ್ದಾರೆ. 13 ಬಾಲಿಗೆ 28 ರನ್ ಕೊಟ್ಟಿರುವಂತದ್ದು. 3 4 2 6 ಅನ್ನ ಕೂರ್ತಿದ್ದಾರೆ. ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಏನು ಮಾತನ್ನ ಕೊಟ್ಟಿದ್ರು ಅದನ್ನ ಕಂಪ್ಲೀಟ್ ಆಗಿ ಫುಲ್ಫಿಲ್ ಮಾಡಿ ಅಭಿಮಾನಿಗಳಿಗೆ ಹಬ್ಬದೂಟ ಹಾಕ್ಬಿಟ್ಟಿದ್ದಾರೆ. ನೋಡ್ಬೋದು 26 ಬಾಲಿಗೆ 57 ರನ್ ಕೊಟ್ಟು ಮ್ಯಾಚ್ ಅನ್ನ ಎಂಡ್ ಮಾಡಿಬಿಟ್ಟಿದ್ದಾರೆ. ನಿನ್ನೆ 6 4 3 6 219 ಸ್ಟ್ರೈಕ್ ರೇಟು. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್. ನಿಜವಾಗ್ಲೂ ಈ ತರ ಬ್ಯಾಟಿಂಗ್ ನೋಡ್ಬೇಕು ಅಂತ ನಾನು
ಎಷ್ಟೋ ದಿನದಿಂದ ಅನ್ಕೊಳ್ತಿದ್ದೆ, ನೆನ್ನೆ ಮ್ಯಾಚನ್ನು ಮಿಸ್ ಮಾಡ್ಕೊಂಡ್ಬಿಟ್ಟೆ. ನೆಕ್ಸ್ಟ್ ಟೈಮ್ ಈ ಥರ ಮಿಸ್ ಮಾಡ್ಕೊಳ್ಳಲ್ಲ ಗುರು. ಸೊ ಎಷ್ಟು ಜನ ಈ ಮ್ಯಾಚನ್ನು ನೋಡಿ ಯಾವ್ಯಾವ ಥರ ಎಂಜಾಯ್ ಮಾಡಿದ್ರಿ, ಏನೇನು ಅನಿಸ್ತು ಅಂತ ಪ್ರತಿಯೊಂದು ಕೂಡ ಕಾಮೆಂಟಿಗೆ ಹಾಕಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಹೊಡಿರಿ ಒಂದು ಲೈಕನ್ನು. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.